ರಾಜ್ಯ ಸರ್ಕಾರವು ಈ ಸಾಲಿನ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಚಾಮರಾಜನಗರ ಜಿಲ್ಲೆಯ ಹನೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಡುತೊರೆ ಹಳ್ಳ ಕುಡಿಯುವ ನೀರಿನ ಯೋಜನೆ ಹಾಗೂ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ 490 ಕೋಟಿ ರುಗಳನ್ನು ಅನುದಾನ ಘೋಷಿಸಿರುವುದಕ್ಕೆ ಕಾರಣಕರ್ತರಾದ ಪರಮಪೂಜ್ಯ ಶ್ರೀಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಹನೂರು ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ಮುಖಂಡರು ಧನ್ಯವಾದ ಸಲ್ಲಿಸಿದರು. ಈ ವೇಳೆ ಮಾನಸ ಶಿಕ್ಷಣ ಸಂಸ್ಥೆಯ ಡಾ ದತ್ತೇಶ್ ಕುಮಾರ್, ಮಾಟಳ್ಳಿ ಡಾನ್ ಬೋಸ್ಕೋ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಮಾಡಿದ್ದಾರೆ. ಸೂರ್ಯನಾರಾಯಣ ಸ್ವಾಮೀಜಿಯವರ ಆಶೀರ್ವಾದ, ಅವ್ರ ಜೊತೆಗೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಮಂತ್ರಿಗಳು, ನಮ್ಮ ಶಾಸಕರು, ಎಲ್ಲರೂ ಮುಖ್ಯಮಂತ್ರಿಗಳು ಮುಖ್ಯವಾಗಿ ಅವರಿಗೆ ಗೌರವ ಕೊಟ್ಟು ಇವತ್ತಿನ ನಮ್ಮ ರಾಮಾಪುರ ಹೋಗ್ಲಿಗೇನೆ ಒಂದು ದೊಡ್ಡ ಸುದ್ದಿಯನ್ನ ಕೊಟ್ಟಿದ್ದಾರೆ. 21ರಲ್ಲಿ ಮಾಡಿದ ಆ ಒಂದು DPR ನ ಮಾಡಿಫೈ ಮಾಡಿ ಇನ್ನೂ ದೊಡ್ಡ ರೀತಿಯಲ್ಲಿ ಮಾಡಿಸಿದ್ದಾರೆ. ಅದಕ್ಕೆ ನಾವು ಮಾತಲ್ಲಿ ಜನರು ಎಲ್ಲರೂ ಸ್ವಾಮೀಜಿ ತಮಗೆ ಋಣಿಯಾಗಿದ್ದೀವಿ. ಮಾರ್ಚಳ್ಳಿಯಲ್ಲಿ ಹೈಸ್ಕೂಲ್ ಇದ್ದರ ಕಾಲದಲ್ಲಿ ನಾನು ರಾಮಾಪುರ JSS ಅಲ್ಲಿ ನಾನು ವ್ಯಾಸಂಗ ಮಾಡಿದೆ. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಎಲ್ಲ ಓದ್ವಿ. ಈಗ ನನ್ನ ತಮ್ಮ ಸಂಸ್ಥೆಯಲ್ಲೂ ಸುಳ್ವಾಡಿಯಲ್ಲಿ ಲೆಕ್ಚರರಾಗಿ ಕೆಲಸ ಮಾಡ್ತೀನಿ. ರಾಜ್ಯ ಸರ್ಕಾರವು ಈ ಸಾಲಿನ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಚಾಮರಾಜನಗರ ಜಿಲ್ಲೆಯ ಹನೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಡುತೊರೆ ಹಳ್ಳ ಕುಡಿಯುವ ನೀರಿನ ಯೋಜನೆ ಹಾಗೂ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ 490 ಕೋಟಿ ರುಗಳನ್ನು ಅನುದಾನ ಘೋಷಿಸಿರುವುದಕ್ಕೆ ಕಾರಣಕರ್ತರಾದ ಪರಮಪೂಜ್ಯ ಶ್ರೀಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಹನೂರು ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ಮುಖಂಡರು ಧನ್ಯವಾದ ಸಲ್ಲಿಸಿದರು. ಈ ವೇಳೆ ಮಾನಸ ಶಿಕ್ಷಣ ಸಂಸ್ಥೆಯ ಡಾ ದತ್ತೇಶ್ ಕುಮಾರ್, ಮಾಟಳ್ಳಿ ಡಾನ್ ಬೋಸ್ಕೋ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಮಾಡಿದ್ದಾರೆ. ಸೂರ್ಯನಾರಾಯಣ ಸ್ವಾಮೀಜಿಯವರ ಆಶೀರ್ವಾದ, ಅವ್ರ ಜೊತೆಗೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಮಂತ್ರಿಗಳು, ನಮ್ಮ ಶಾಸಕರು, ಎಲ್ಲರೂ ಮುಖ್ಯಮಂತ್ರಿಗಳು ಮುಖ್ಯವಾಗಿ ಅವರಿಗೆ ಗೌರವ ಕೊಟ್ಟು ಇವತ್ತಿನ ನಮ್ಮ ರಾಮಾಪುರ ಹೋಗ್ಲಿಗೇನೆ ಒಂದು ದೊಡ್ಡ ಸುದ್ದಿಯನ್ನ ಕೊಟ್ಟಿದ್ದಾರೆ. 21ರಲ್ಲಿ ಮಾಡಿದ ಆ ಒಂದು DPR ನ ಮಾಡಿಫೈ ಮಾಡಿ ಇನ್ನೂ ದೊಡ್ಡ ರೀತಿಯಲ್ಲಿ ಮಾಡಿಸಿದ್ದಾರೆ. ಅದಕ್ಕೆ ನಾವು ಮಾತಲ್ಲಿ ಜನರು ಎಲ್ಲರೂ ಸ್ವಾಮೀಜಿ ತಮಗೆ ಋಣಿಯಾಗಿದ್ದೀವಿ. ಮಾರ್ಚಳ್ಳಿಯಲ್ಲಿ ಹೈಸ್ಕೂಲ್ ಇದ್ದರ ಕಾಲದಲ್ಲಿ ನಾನು ರಾಮಾಪುರ JSS ಅಲ್ಲಿ ನಾನು ವ್ಯಾಸಂಗ ಮಾಡಿದೆ. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಎಲ್ಲ ಓದ್ವಿ. ಈಗ ನನ್ನ ತಮ್ಮ ಸಂಸ್ಥೆಯಲ್ಲೂ ಸುಳ್ವಾಡಿಯಲ್ಲಿ ಲೆಕ್ಚರರಾಗಿ ಕೆಲಸ ಮಾಡ್ತೀನಿ. ರಾಜ್ಯ ಸರ್ಕಾರವು ಈ ಸಾಲಿನ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಚಾಮರಾಜನಗರ ಜಿಲ್ಲೆಯ ಹನೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಡುತೊರೆ ಹಳ್ಳ ಕುಡಿಯುವ ನೀರಿನ ಯೋಜನೆ ಹಾಗೂ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ 490 ಕೋಟಿ ರುಗಳನ್ನು ಅನುದಾನ ಘೋಷಿಸಿರುವುದಕ್ಕೆ ಕಾರಣಕರ್ತರಾದ ಪರಮಪೂಜ್ಯ ಶ್ರೀಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಹನೂರು ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ಮುಖಂಡರು ಧನ್ಯವಾದ ಸಲ್ಲಿಸಿದರು. ಈ ವೇಳೆ ಮಾನಸ ಶಿಕ್ಷಣ ಸಂಸ್ಥೆಯ ಡಾ ದತ್ತೇಶ್ ಕುಮಾರ್, ಮಾಟಳ್ಳಿ ಡಾನ್ ಬೋಸ್ಕೋ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಮಾಡಿದ್ದಾರೆ. ಸೂರ್ಯನಾರಾಯಣ ಸ್ವಾಮೀಜಿಯವರ ಆಶೀರ್ವಾದ, ಅವ್ರ ಜೊತೆಗೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಮಂತ್ರಿಗಳು, ನಮ್ಮ ಶಾಸಕರು, ಎಲ್ಲರೂ ಮುಖ್ಯಮಂತ್ರಿಗಳು ಮುಖ್ಯವಾಗಿ ಅವರಿಗೆ ಗೌರವ ಕೊಟ್ಟು ಇವತ್ತಿನ ನಮ್ಮ ರಾಮಾಪುರ ಹೋಗ್ಲಿಗೇನೆ ಒಂದು ದೊಡ್ಡ ಸುದ್ದಿಯನ್ನ ಕೊಟ್ಟಿದ್ದಾರೆ. 21ರಲ್ಲಿ ಮಾಡಿದ ಆ ಒಂದು DPR ನ ಮಾಡಿಫೈ ಮಾಡಿ ಇನ್ನೂ ದೊಡ್ಡ ರೀತಿಯಲ್ಲಿ ಮಾಡಿಸಿದ್ದಾರೆ. ಅದಕ್ಕೆ ನಾವು ಮಾತಲ್ಲಿ ಜನರು ಎಲ್ಲರೂ ಸ್ವಾಮೀಜಿ ತಮಗೆ ಋಣಿಯಾಗಿದ್ದೀವಿ. ಮಾರ್ಚಳ್ಳಿಯಲ್ಲಿ ಹೈಸ್ಕೂಲ್ ಇದ್ದರ ಕಾಲದಲ್ಲಿ ನಾನು ರಾಮಾಪುರ JSS ಅಲ್ಲಿ ನಾನು ವ್ಯಾಸಂಗ ಮಾಡಿದೆ. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಎಲ್ಲ ಓದ್ವಿ. ಈಗ ನನ್ನ ತಮ್ಮ ಸಂಸ್ಥೆಯಲ್ಲೂ ಸುಳ್ವಾಡಿಯಲ್ಲಿ ಲೆಕ್ಚರರಾಗಿ ಕೆಲಸ ಮಾಡ್ತೀನಿ.